ಮಾತಿನಂತೆ ಗುರುಪನಹಳ್ಳಿ ಗ್ರಾಮಸ್ಥರಿಗೆ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕಕ್ಕೆ ಚಾಲನೆ ನೀಡಲಾಗಿದೆ. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ತಾಲೂಕಿನಲ್ಲಿ ತನ್ನ ಅಭಿವೃದ್ಧಿ ಕೆಲಸಗಳನ್ನು ಸಹಿಸದ ನನ್ನ ವಿರೋಧಿಗಳು ನನ್ನ ಬಗ್ಗೆ ಟೀಕೆಗಳನ್ನು ಮಾಡುತ್ತಿದ್ದಾರೆ. ಅವರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಉತ್ತರ ನೀಡಲಾಗುವುದು ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ತಾಲೂಕಿನ ಹೊಸೂರಿನ ಗುರುಪನಹಳ್ಳಿ ಗ್ರಾಮದಲ್ಲಿ ಜನರು 4 ದಶಕಗಳಿಂದ ನಿರಂತರ ವಿದ್ಯುತ್ ಸಂಪರ್ಕ ಇಲ್ಲದೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ತುಂಬಾ ಸಮಸ್ಯೆ ಅನುಭವಿಸುತ್ತಿರುವುದನ್ನು ಪರಿಹರಿಸಿ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಅನುಭವಿಸುತ್ತಿರುವ ಬೋರ್ವೆಲ್ಗಳಿಗೆ ಲೋಡ್ ಹೆಚ್ಚಾಗಿ 1 ಟಿಸಿಗೆ 6 ರಿಂದ 7 ಬೋರ್ ಕನೆಕ್ಷನ್ ಪಡೆದು ಸಮಸ್ಯೆಗಳನ್ನು ಎದುರಿಸುತ್ತಿರುವ ರೈತರಿಗೆ ಈಗಾಗಲೇ ಸರ್ಕಾರದಿಂದ ಚರ್ಚಿಸಿ 350 ಟಿಸಿಗಳ ಅಳವಡಿಕೆಗೆ ಚಾಲನೆ ನೀಡಿದ್ದು, ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸಲಾಗುವುದು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಪರಮೇಶ್ವರಪ್ಪ, ಮುಖಂಡರಾದ ಬೊಮ್ಮಣ್ಣ, ಹನುಮಂತರಾಯಪ್ಪ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ಪ್ರಕಾಶ್, ಶ್ರೀನಿವಾಸ್ ಗೌಡ, ಗಿರೀಶ್ ರೆಡ್ಡಿ ಹಾಗೂ ಕೆಎಚ್ಪಿ ಬಣದ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಾನು ಎಲೆಕ್ಷನ್ಗೆ ನಿಲ್ಲೋದಕ್ಕಿಂತ ಮುಂಚೆನೆ ಇಡೀ ಕ್ಷೇತ್ರದಲ್ಲಿ ಹೋದ್ರೆ ಒಂದೇ ಕೂಗು, ನಾವು ಗ್ರಾಮದಿಂದ ಹೊರಗಡೆ ಇದ್ದೀವಿ, ಗುಂಪು ಮನೆಗಳು ಕಟ್ಕೊಂಡಿದ್ದೀವಿ, ಆದರೆ 20 ವರ್ಷಗಳಿಂದಲೂ ಕೂಡ ನಮಗೆ ಕರೆಂಟ್ ವ್ಯವಸ್ಥೆ ಇಲ್ಲ. ನಮ್ಮ ಮಕ್ಕಳು ಓದ್ಕೋಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ರಾತ್ರಿ ಟೈಮ್ ಈಚೆಗೆ ಬರೋಕ್ಕಾಗಲ್ಲ. ಹಾವುಗಳು, ಇನ್ನೊಂದು ಪ್ರಾಣಿಗಳು ಏನಾದರೂ ಹೆಚ್ಚು ಕಡಿಮೆ ಅಟ್ಯಾಕ್ ಮಾಡುವುದು, ಹಾವುಗಳು ಹೆಚ್ಚು ಕಡಿಮೆ ಹೊರಗಡೆ ಬಂದಾಗ ಮಧ್ಯರಾತ್ರಿ ಆಚೆ ಕಡೆ ಬರ್ಬೇಕಾದ್ರೆ ಕಂಡು ಹಾಕಿದ್ರೆ ಭಯ ಆಗುತ್ತೆ. ಒಂದು ಲೈಟ್ ಇದ್ರೆ ಮನೆ ಮುಂದೆ ಯಾವಾಗಲೂ 24 ಗಂಟೆ ಇರೋ ಲೈಟ್ ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ. ತುಂಬಾ ತೊಂದರೆ ಅನುಭವಿಸ್ತಾ ಇದೀವಿ. ಕೂಗು ಇಡೀ ತಾಲೂಕಿನಾದ್ಯಂತ ಇತ್ತು. ಅದು ಯಾಕೆ ಮಾಡಿರಲ್ಲ ಅಂತಂದ್ರೆ, ಸರ್ಕಾರದಲ್ಲಿ ನಿಯಮ ಇದೆ, ಏನಾದ್ರು ನಿರಂತರ ಜೊತೆ ಕೊಟ್ರೆ ಕಂದಾಯ ಗ್ರಾಮಕ್ಕೆ ಮಾತ್ರ ಕೊಡಬೇಕು, ಹೊರಗಡೆ ತೋಟದ ಮನೆ ಕೊಡೋಕ್ಕೆ ಪ್ರಾವಿಷನ್ ಇಲ್ಲ, ಅಥವಾ ಗುಂಪು ಮನೆ 10 ಮನೆ ಕಟ್ಕೊಂಡ್ರೆ ಕೊಡೋ ಪ್ರಾವಿಷನ್ ಇಲ್ಲ. ಅದಕ್ಕೋಸ್ಕರ ಯಾರು ರಿಸ್ಕ್ ತಗೊಳ್ದಲೆ ಹೆಂಗಿದ್ರು ಸರ್ಕಾರದಲ್ಲೇ ಕಾನೂನು ಇಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಹೆಚ್ಚು ಕಡಿಮೆ 15-20 ವರ್ಷದಿಂದ ಇಲ್ಲ ತಾನೆ, 20 ವರ್ಷಗಳಿಂದ ಇಲ್ಲ. ಅಂತದನ್ನ ನಾನಿನ್ನು ಎಲೆಕ್ಷನ್ ಇಲ್ಲದಕ್ಕಿಂತ ಮುಂಚೆಲೂ ಕೂಡ ಪಾಪ ಜನ ಅವರ ಕತ್ಲೆ, ನಾವು ನೈಟ್ ಟೈಮಲ್ಲಿ ಒಂದು ಹೊರಗಡೆ ಬಂದು ಏನಾದ್ರು ಮೂತ್ರ ವಿಸರ್ಜನೆ ಮಾಡೋಕ್ಕಾದ್ರೂ ಕೂಡ ಹೊರಗಡೆ ಬರ್ಬೇಕಾದ್ರೆ ಭಯ ಆಗುತ್ತೆ, ನಾವು ಹೆಂಗಿಲ್ಲಿ ಕಾಲ ಮಾಡೋದನ್ನ ಗೋಳನ್ನ ತೋಡ್ಕೊತಾ ಇದ್ರು. ಅದಕ್ಕೋಸ್ಕರ ನಾನು ಪ್ರಥಮವಾಗಿ ಸುಮಾರು ಈಗಾಗಲೇ 2,000 ಮನೆಗಳಿಗೆ, ಎಲ್ಲೆಲ್ಲಿ 10 ಮನೆವೆ ಏನೇನಿವೆ ಅಂತ ಮನೆಗಳಿಗೆ 2,000 ಮನೆಗಳಿಗೆ ವಿದ್ಯುತ್ ಶಕ್ತಿನ ನಿರಂತರ ಜ್ಯೋತಿ ಅನ್ನೋ ಒಂದು ಕಾರ್ಯಕ್ರಮ ಇಲ್ದಿದ್ರು ಕೂಡ ಬೇರೆ ರೀತಿಯಲ್ಲಿ 2,000 ಮನೆ ಕನೆಕ್ಷನ್ ಕೊಟ್ಟಿದ್ದೀನಿ. 2,000 ಮನೆ. ಈಗ ಇವತ್ತಿನ ಇದರಲ್ಲಿ 250 ಮನೆ ಕೊಡ್ತಾ ಇದ್ದೀವಿ. ಇವತ್ತಿನ 250 ಮನೆಗಳಿಗೆ ಕನೆಕ್ಷನ್ ಇಲ್ಲಿ ಕುರುಡಿ, ರಂಗನಹಳ್ಳಿ, ಕದಿರೇನಹಳ್ಳಿ, ಹಾಗೇನೆ ಚಿಕ್ಕಪ್ಪನಪಾಳ್ಯ, ಹುಣಸೆಕುಂಟೆ, ಯರ್ಪೋತಿನಹಳ್ಳಿ, ಹಳೆ ಉಪ್ಪರಹಳ್ಳಿ, ಎಂಜಾಹಳ್ಳಿ ಇಂಥವೆಲ್ಲ ಸೇರಿ 250 ಮನೆಗಳಿಗೆ ಇವತ್ತ ನಿರಂತರವಾಗಿ 24 ಗಂಟೆ ವಿದ್ಯುತ್ ಬರಬೇಕು. ಆ ಒಂದು ಸೌಲಭ್ಯವನ್ನು ಕೊಟ್ಟಿದ್ದೀವಿ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಕೊಳ್ಳೋಕೆ ಅನುಕೂಲ. ನೀವೇನಾದ್ರು ಹಬ್ಬ ಹರಿದಿನ ಯಾವುದೋ ಕಾರ್ಯಕ್ರಮ ಇಟ್ಟರೆ ನಿಮಗೆ ಕರೆಂಟೇ ಇಲ್ಲ ಅಂತ ಹೋಗ್ಬಿಟ್ರೆ ಪಾಪ ಗೋಳಾಡ್ಕೊತಿರು. ನಾನು ಬಂದು ಸೂರಿ ಬಂದಾಗಲೂ ಈ ಗ್ರಾಮದಲ್ಲಿ ಬಂದಾಗ ಪಾಪ ಹೆಣ್ಮಕ್ಳೆಲ್ಲ ಬಹಳ ಬಂದು ಗೋಳಾಡ್ಕೊಂಡ್ರು. ಅವ್ರಿಗೆ ಇಮಿಡಿಯೇಟ್ ಒಂದು ವ್ಯವಸ್ಥೆ ಮಾಡ್ತೀವಿ, ಇಷ್ಟು ಟೈಮಲ್ಲಿ ಕೊಡಿಸಿ ನಮ್ಮ ಒಂದು ತಿಂಗಳೊಳಗೆ ಅಂದರೆ ಒಂದು ತಿಂಗಳೊಳಗೆ ಕಾನೂನಲ್ಲಿ ಅವಕಾಶಗಳು ಇಲ್ದಿದ್ರು ಕೂಡ ಬಡವರಿಗಿಂತ ಅನುಕೂಲಕ್ಕಿಂತ ಕಾನೂನು ಬಿಡಿ. ಕಾನೂನು ಸಣ್ಣ ಪುಟ್ಟ ಲೋಪದೋಷ ಆದರೂ ಕೂಡ ಕಾನೂನು ಇಲ್ಲ ಅಂತ ಅಂದ್ಬಿಟ್ಟು ಬಡವ್ರಿಗೆ ಅನಾನುಕೂಲ ಆಗೋದು ಬೇಡ. ಏನೇ ನಿಮಗೆ ತೊಂದರೆ ಬರ್ತದೆ ಅಂದರೆ ಪಾಪ ಅವ್ರಿಗೆ ಎದುರ್ಕತ್ತಾರೆ ಅಧಿಕಾರಿಗಳು. ಕಾನೂನೆಲ್ಲ ಕೊಟ್ಬಿಟ್ಟು ನಾವೇ ಕಪ್ಪ ಸಿಗಾಕಬೇಕು ತೊಂದರೆಗೆ ಅಂತ ಅವ್ರಿಗೆ ಹೇಳಿದ್ದೆ ಅಧಿಕಾರಿಗಳಿಗೆ. ನಿಮ್ಗೆ ಏನಾರ ಬಂದ್ರೆ, ಪ್ರಾಬ್ಲಮ್ ಆದ್ರೆ ನಾನು ಹಣ ಕಟ್ಕೊಡ್ತೀನಿ. ನಿಮ್ಗೆ ಏನಾದ್ರು ನಿಮ್ಮ ತಲೆ ಮೇಲೆ ಬಂದ್ರೆ, ನಿಮ್ಗೆ ಏನೇ ತೊಂದರೆ ಆದ್ರೆ ನಾನು ನಿಮ್ಮ ಬೆನ್ನೇಳು ಬಾಯಿ ನಿಂತ್ಕೊಳ್ತೀನಿ, ನೀವೇನು ಭಯ ಪಡಬೇಡಿ ಅಂತ ಹೇಳಿ ಇವ್ರಿಗೆಲ್ಲ ಹೇಳಿ ಅಧಿಕಾರಿಗಳಿಗೂ ಹುರಿದುಂಬಿಸಿ ನಾನು ಇವೆಲ್ಲ ಇಷ್ಟೊಂಥರ ಸುಮಾರು 2,500 ಮನೆಗಳಿಗೆ ಕರೆಂಟ್ ಕೊಡ್ಸ್ಕೊಂಡ್ಬಂದಿ ನಾನು MLA ಆದ್ಮೇಲೆ. ಅದೇ ರೀತಿ ಇನ್ನೊಂದು ಭರವಸೆ ಕೊಟ್ಟಿದೆ. ಸಾಮಾನ್ಯ ವಾಟ್ಸಪ್ಪಲ್ಲಿ ಆದರೂ ವಿರೋಧಿಗಳು ಸುಮ್ಮನೆ ಆಗ್ತಾ ಇರ್ತಾರೆ. ಹೇಳಿದ್ರು ಒಂದು TC ಕೊಡ್ತೀನಿ ಅಂತ ಹೇಳಿ, ಮನೆಗೊಂದು ಇದ್ದು ಏನೋ ಒಂದು ಪಂಪ್ ಸೆಟ್ಗೆ ಒಂದು TC ಹಾಕ್ತೀನಿ ಅಂತ ಹೇಳಿದ್ರು, ಹಾಕ್ಸಿಲ್ಲ ಅನ್ನೋದು ಒಂದು ಅರ್ಥವಿಲ್ಲದ ಆಪಾದನೆ ಮಾಡ್ತಾರೆ. ಹೌದನ್ನು ಹೇಳಿದ್ದೆ. ಎಲ್ಲೆಲ್ಲಿ ಲೋಡು ಏನಂತ ಕೇಳಿದ್ರು ರೈತರಾಗ, ನೋಡಿ ಒಂದೊಂದು 7-8ಕ್ಕೆ ಹಾಕೊಂಡಿದ್ದೀವಿ, ಒಂದೊಂದು TC ಇಂದಲೂ ಕೂಡ 6-7 ಬೋರ್ವೆಲ್ ಕನೆಕ್ಷನ್ ಇದೆ, ಓವರ್ಲೋಡ್ ಆಗಿ ನಮ್ಮ TC ಸುಟ್ಟು ಹೋಗುತ್ತೆ ಅಂತ ನನ್ನ ಹತ್ರ ಗೋಲ್ಡ್ ತೋರಿಸ್ಕೊತಾ ಇದ್ರು. ಅದಕ್ಕೆ ಅವ್ರಿಗೆ ಹೇಳಿದೆ, ಆಯ್ತು ಬಿಡ್ರಪ್ಪ ಒಂದು 25 KV ಹಾಕ್ಸೋಣ ಬಂದ್ಮೇಲೆ ಅನ್ನೋದು ಒಂದು ಹೇಳಿದ್ದೆ. ಈಗ ಕಾನೂನು ಇಲ್ಲ,
ಒಂದೊಂದ್ಸತಿ ಗೊತ್ತಿದೆ ನಿಮಗೆ, ಒಂದೊಂದು ಸರ್ಕಾರ ಬಂದ್ಮೇಲೆ ಒಂದು ಕಾನೂನು ಉಚಿತವಾಗಿ 200 ಯೂನಿಟ್ ನಿಮಗೆ ಕೊಟ್ಟ ಮೇಲೆ ಆ ಸರ್ಕಾರಕ್ಕೂ ತುಂಬಾ ಲಾಸ್ ಆಗಿದೆ. ಅದರಿಂದ ಏನು ಮಾಡಿದ್ರು, ಆ ಕಾನೂನು ತೆಗೆದುಹಾಕಿದ್ರು. ಅದಕ್ಕೋಸ್ಕರ ನಾನೇನು ಬೇರೆ ರೂಟಲ್ಲಿ ಹೋಗಿ 25 ಅವ್ರು ನಿಮ್ಗೇನು ಓವರ್ಲಾಡ್ ಆಗಿ ನಿಮ್ಮ ಬೋರ್ವೆಲ್ಗಳು ಸುಟ್ಟೋಗಬಾರ್ದು, ಪಂಪ್ ಸೆಟ್ ಸುಟ್ಟೋಗಬಾರ್ದು, ಅದೇ ರೀತಿ TCನೂ ಹಾಳಾಗಬಾರ್ದು. ಅದಕ್ಕೋಸ್ಕರ ಏನು ಮಾಡಿದೆ, 63 KV ಮತ್ತು 100 KV TCನ ಬದಲಾಯಿಸ್ಕೊಟ್ರೆ ಏನು 8 ಕೊಟ್ಟಿದ್ರೆ ನಾನೊಂದು 100 KV ಹಾಕಿ 4 ಆಯ್ತಲ್ಲ, ಅದೇ 20 KV ಕೊಟ್ಟಂಗೆ ಆಯ್ತಲ್ಲ ಒಬ್ಬೊಬ್ಬರಿಗೆ. ಒಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ TCಗಳನ್ನ ಹಾಕಿ 100 KV 63 KV ಹಾಕಿ ಡಿವೈಡ್ ಮಾಡಿಬಿಟ್ಟು ಲೋಡ್ ಕಡಿಮೆ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಈಗಾಗಲೇ ಸುಮಾರು 200 ಹಾಕ್ಸಿದೆ, ಇದುವರೆಗೂ 200 TCಗೆ ಹಾಕ್ಸಿದೆ. ಈಗ ಮತ್ತೊಂದು ಸತಿ ನಾನೇ ಮೇಲೆ ಬಿದ್ದು ಪರಮೇಶ್ವರಪ್ಪಂಗೆ ಹೇಳಿ ಪುಟಪ್ ಮಾಡಿಸಿ, ಈ ಹತ್ರ ಪುಟಪ್ ಮಾಡಿಸಿ, ಚೀಫ್ ಇಂಜಿನಿಯರ್ ಹತ್ರಕ್ಕೆ ಹೋಗಿ, MD ಹತ್ರಕ್ಕೆ ಹೋಗಿ, ಈಗ ಮತ್ತೆ 180 200 TCಗಳನ್ನ ತತ್ತಾ ಇದ್ದೀನಿ. 163 KV 100 KV ಅದು ಬತ್ತು ಅಂದ್ರೆ ಎಲ್ಲಾರು ಊರನ್ನೇ ಲೀಡರ್ ಕೇಳಿ ಎಲ್ಲೆಲ್ಲಿ ಓವರ್ಲೋಡ್ ಆಗಿದೆ ಅದನ್ನೆಲ್ಲ ತರಿಸಿ ತಿರ್ಗಾ 210 TC ತರಿಸಿ ನಿಮ್ಗೆಲ್ಲ ಹಾಕಿಸ್ಕೊಡ್ತೀನಿ. ಇಡೀ ಎಲ್ಲಿ ತಾಲೂಕಿನಾದ್ಯಂತ ಎಲ್ಲಿ ಓವರ್ಲೋಡ್ ಆಗಿದೆ ಅದನ್ನ ಮಾಡಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ 300 ಯಾರು ದುಡ್ಡು ಕಟ್ಟಿದ್ರು ಸರ್, ಎಷ್ಟು ಕಟ್ಟಿದ್ರು, 35,000 ದುಡ್ಡು ಕಟ್ಟಿ ಅವ್ರಿಗೆ ಆಗಿರಲಿಲ್ಲ ಎಷ್ಟೋ ವರ್ಷಗಳಿಂದ, ಅದನ್ನು ಕೂಡ 300 TCನ 350 TC ತಂದು ಯಾರು ಆಗಲೇ ದುಡ್ಡು ಕಟ್ಟಿ 1 ವರ್ಷ 2 ವರ್ಷ 3 ವರ್ಷದಿಂದ ಇರುವಂತವ್ರಿಗೆ ಇವಾಗ TC ಹಾಕ್ಸ್ಕೊಡೋಕೆ ಅದಕ್ಕೂ 350 TCಗಳನ್ನ ಇವತ್ತು ಪ್ರಾವಿಷನ್ ಮಾಡಿ ಟೆಂಡರ್ ಮಾಡಿಸಿ ಅದರ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಅದಕ್ಕೂ ಕೂಡ TC ಹಾಕೋ ವ್ಯವಸ್ಥೆ ಆಗುತ್ತೆ. ಅದರ ಜೊತೆಗೆ ಈಗ ಯಾವುದೋ ಒಂದು ಟೆಂಡರ್ ಕರೆದಿದ್ರು ಚಿಕ್ಕಬಳ್ಳಾಪುರದಲ್ಲಿ, ಆದರೆ ನಮ್ಮ ಕಡೆಯಿಂದಲೇ ಹಾಕ್ಸಿ, ಯಾಕೆಂದ್ರೆ ನಮ್ಮ ತಾಲೂಕು ಅನುಕೂಲ ಆಗಲಿ ಅಂತ. ಇಲ್ಲಿ ಏನೇ ಕೇಳಿದ್ರು ಕೂಡ ಯಾವುದೋ ಒಂದು ಕಂಬ ಶಿಫ್ಟ್ ಮಾಡೋದಿರ್ಬೋದು, ಇಮಿಡಿಯೇಟ್ ಒಂದು ಯಾವುದೋ TC ಸುಟ್ಟೋದಿರ್ಬೋದು, ಅಥವಾ ಒಂದು AB ಕೇಬಲ್ ಹಾಕೊಳ್ಳೋದಿರ್ಬೋದು, ಅಥವಾ ನಿಮ್ಮ ಮನೆ ಮೇಲೆ ಹೋಗಿದೆ ಒಂದು ಕಂಬ ಶಿಫ್ಟ್ ಮಾಡಿಕೊಡಿ, ವೈರ್ ಶಿಫ್ಟ್ ಮಾಡಿಕೊಡಿ ಅಂತ ಏನೇ ಕೆಲಸ ಇದ್ರೂ ತಾಲೂಕಿನಲ್ಲಿ ಇಮಿಡಿಯೇಟ್ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅದು ಒಂದು 10 ಕೋಟಿ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. 5 ಕೋಟಿ ಬರ್ತದೆ, ಇನ್ನೊಂದು ಅಡಿಷನ್ ಹಾಕಿ 10 ಕೋಟಿ ಮಾಡಿಸಿದ್ರೆ ನಮ್ಮ ತಾಲೂಕಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಪ್ರತಿಯೊಂದು ನಾನು ಸಾಲ್ವ್ ಮಾಡಿಕೊಡ್ತೀನಿ. ಅದಕ್ಕೆ ನಾನು ಬದಲಾಗಿದ್ದೀನಿ. ಇವ್ರ ತರ ಬುಡೆ ಮಾತಾಡ್ಕೊಂಡು ಇನ್ನೊಬ್ರು ಯಾರೋ ಮಾಡಿ ಅಸೂಯೆ ಪಟ್ಕೊಂಡು ಅವನು ಯಾರೋ ಇಲ್ಲಿ TC ಕೊಟ್ಟಿಲ್ಲ ಅಂದ್ರೆ ಇಲ್ಲ ಅಪಪ್ರಚಾರ ನಾನು ಮೋಸ್ಟ್ ಮಾಡಿದ್ರೆ ಅಧಿಕಾರಿಗಳಿಗೂ ಗೊತ್ತು, ಇಲ್ಲಿರೋ ಲೈನ್ ಮ್ಯಾನ್ ಇಂದ ಎಲ್ಲರಿಗೂ ಗೊತ್ತು. ನಾವು ಮಾಡಿಸಿರೋ ಕೆಲಸ ಮಾಡ್ತಾ ಇದ್ರೆ ಅವರು ಮಾಡಿಸಿದಾರ ಎಂತೆಂತ ಕೆಲಸ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಗೊತ್ತು. ಮನೆಗಳಿಗೆ ಏನು ನಿರಂತರ ಜೊತೆ ಯಾವತ್ತೂ ಇಲ್ಲದಂತ 20-25 ವರ್ಷಗಳಿಂದಲೂ ಕೂಡ ತೊಂದರೆ ಅನುಭವಿಸಿದಂತ ಹೆಣ್ಮಕ್ಳುಗಳು ಅಲ್ಲಿ ನಾಗರಿಕರು 120 ಮನೇಲಿ ಸಫರ್ ಆಗ್ತಿದ್ರು ಅಂತ ಮನೆಗಳಿಗೆ 2,500 ಇವರು ಕೊಟ್ಟಿದ್ರು. ಇನ್ನೂ ಕೂಡ ಒಂದು 500,000 ಮನೆ ಕೊಡ್ತೀನಿ. ನನ್ನ ಪೀಡ್ನಲ್ಲಿ ಯಾವುದನ್ನು ಬಿಡಲ್ಲ. ಎಲ್ಲೆಲ್ಲಿ ಮನೆಗಳವೆ ಕರೆಂಟ್ ಇಲ್ಲ ಪ್ರತಿಯೊಂದು ಮನೆಗೂ ಕೊಡಿಸುವಂತ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ಇವ್ರೇನೇ ಟೀಕೆ ಟಿಪ್ಪಣಿ ಮಾಡಲಿ, ಟೀಕೆ ಟಿಪ್ಪಣಿ ಮಾಡ್ಲಿ, ಆದ್ರೆ ಇವ್ರು ಮಾಡಿ ಕೆಲಸ ಏನು, ನಾನ್ ಮಾಡ್ತಾ ಇರೋ ಕೆಲಸ ಏನು? ಇವತ್ತು ಓವರ್ಲೋಡ್ ಆಗಿತ್ತ ಯಾವ ತರ ಅಡಿಷನಲ್ TC ಹಾಕ್ಸಿದೇನಪ್ಪ ಇಷ್ಟ ಏನು ಇತಿಹಾಸದಲ್ಲಿ ಬಂದಿತ್ತಂದ್ರೆ ಇಷ್ಟು 300 TC 350 TC ಯಾವ ತರ ಬಂದಿತ್ತಂದ್ರೆ ಇಲ್ಲಿ ತಾಲೂಕೆ ಬೇರೆ ತಾಲೂಕು ಕೊಟ್ಟಾರಂದ್ರೆ ಯಾವ ತಾಲೂಕು ಕೊಟ್ಟಿಲ್ಲ, ಈ ತಾಲೂಕು ತಂದಿದ್ದೀನಿ ನಾನು. ಇವ್ರೆ ಇಂಜಿನಿಯರ್ ಗೊತ್ತು, ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಲ್ ಇರುವಂತ ಅಧಿಕಾರಿ ಅವ್ರು ಹೇಳ್ಬೇಕಾದ್ರೆ ಸುಮ್ಮನೆ ಸುಳ್ಳು ಹೇಳೋದು. ನಾವು ಬೇಕಾದ್ರೆ ರಾಜಕಾರಣಿಗಳು ಏನಾದ್ರು ಹೇಳ್ಬೋದು, ಯಾರು ಅಧಿಕಾರಿಗಳು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಬೇರೆ ಯಾವ ತಾಲೂಕು ಕೊಟ್ಟಿಲ್ಲ 300 TC ತಂದು ಅಡಿಷನಲ್ TC ಲೋಡು ಆಗಬಾರ್ದು, TC ಸುಡಬಾರ್ದು, ಬೋರ್ವೆಲ್ ಪಂಪ್ ಸೆಟ್ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ತಂದು ಸುಮಾರು 300-350 100 KV 63 KV TCಗಳು ತಂದು ಜನಗಳ ಕಷ್ಟ ನಿವಾರಣೆ ಆಗಲಿ, ರೈತರಿಗೆ ತೊಂದರೆ ಆಗಬಾರ್ದು ಕೆಲಸಗಳು ಮಾಡ್ಕೊಡಿ. ಇಷ್ಟೆಲ್ಲ ಮಾಡಿದ್ರು ಕೂಡ ರೈತರಿಗೋಸ್ಕರ ಈಗ ಅವ್ರು ಏನ್ ದುಡ್ಡು ಕಟ್ಟಿದ್ದು 300-350 TC ಹಾಕಿಸಿದ್ರು ಕೂಡ ನಿರಂತರ ಜ್ಯೋತಿಲಿ 2,500 ಮನೆಗಳು ಕೊಟ್ಟರು ಕೂಡ ಇವ್ರಿಗೆ ಏನಾರ ಟೀಕೆ ಮಾಡಬೇಕು, ಏನಾರ ಒಂದು ಆಪಾದನೆ ಮಾಡಬೇಕು, ಆ ತರದಲ್ಲಿ ಹೋಗ್ತಾವ್ರು ಕೆಲವರು. ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಏನೇ ಅವ್ರು ಆಪಾದನೆ ಮಾಡಿದ್ರು ಕೂಡ ನಾನು ಅವ್ರನ್ನ ಟೀಕೆ ಮಾಡಬಾರ್ದು ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ನಾನು ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದಿಲ್ಲ. ಯಾಕೆಂದ್ರೆ ನಾವೀಗ ಕೆಲಸ ಮಾಡಿ ಅವ್ರಿಗೆ ತೋರಿಸ್ಬೇಕು ಹೊರತು ಅವ್ರಿಗೆ ಟೀಕೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಜನಕ್ಕೆ ಗೊತ್ತಾಗ್ತದೆ ಯಾರು ಕೆಲಸ ಮಾಡ್ತಾವ್ರೆ, ಯಾರು ಕೆಲಸ ಮಾಡಿಲ್ಲ, ನನ್ಗೆ ಯಾರು ಸ್ಪಂದನೆ ಮಾಡ್ತಾರಂತ ಜನ ಅರ್ಥ ಮಾಡ್ಕೊತಾರೆ. ಜನಕ್ಕೆ ಗೊತ್ತಾಗ್ಲಿ, ನಾನು ಯಾಕೆ ಅವ್ರನ್ನ ಟೀಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರೇನೇ ಮಾತಾಡಿದ್ರು ಕೂಡ
ನನ್ನ ಪಾಡವಾಗಿ ಮೌನವಾಗಿ ನನ್ನ ಕೆಲಸ ಏನ್ ಬೇಕೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕೆಇಬಿಲಿ ಇರುವಂತ ಬೆಸ್ಕಾಂ ಅಧಿಕಾರಿಗಳು ಗೊತ್ತು ನಾವೇನ್ ಕೆಲಸ ಮಾಡ್ತಾ ಇದ್ದೀವಿ ಅಂತ, ಜನತೆಗೆ ನಿಮಗೂ ಗೊತ್ತಾಗ್ತದೆ. ಅದರಿಂದ ಮುಂದೂ ಕೂಡ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇ ಕೆಲಸ ಕಾರ್ಯ ಆಗಬೇಕಾದ್ರೂ ಕೂಡ ನಾನು ಮುಂದೆ ನಿಂತು ಕೆಲಸ ಮಾಡಿಸ್ಕೊಡ್ತೀನಿ. ಯಾರು ರೈತರುಗಳು ಏನೇ ಸಮಸ್ಯೆ ಇದ್ರೂ ಕೂಡ ನನಗೆ ನೀವು ಆ ಸಮಸ್ಯೆಗಳನ್ನ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಮಾತು